ಹಾಯ್ ಗಾಯ್ಸ್, ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕೋಣ. ಎಣ್ಣೆ ಕಾದಿದೆ. ಈಗ ನಾವು ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ಚೆನ್ನಾಗಿ ಬಾಡಿಸ್ಬೇಕು. ನಾವೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸೋಣ. ಇದನ್ನು ಕೂಡ ನಾವು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಹಸಿ ವಾಸನೆ ಎಲ್ಲ ಹೋಗೋ ತನಕ ನಾವು ಒಂದು ಸ್ವಲ್ಪ ಇದನ್ನ ಬಾಡಿಸ್ಕೊಳ್ಬೇಕು. ಈಗ ನಾವು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿಯನ್ನು ನಾನಿಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಸೇರಿಸೋಣ. ಅದನ್ನು ಕೂಡ ಸೇರಿಸಿ ಈರುಳ್ಳಿ ಜೊತೆ ಅದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಜೊತೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿಂದು ಹಸಿ ವಾಸನೆ ಹೋಗ್ತಾ ಇದೆ. ಈಗ ನಾವು ಇದಕ್ಕೆ ಒಂದು ಚಿಟಿಕೆ ಅರಿಶಿಣದ ಪುಡಿಯನ್ನು ಸೇರಿಸೋಣ. ಜೊತೆಗೆ ಒಂದು ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾವೀಗ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಖಾರಕ್ಕೆ ತಕ್ಕಷ್ಟು ಬೇಕಾದಂತಹ ಖಾರದ ಪುಡಿಯನ್ನು ನಾವು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಒಂದು ಸ್ಪೂನ್ ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನಾನು ಒಂದು ಸ್ಪೂನ್ ಗರಂ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ಟೊಮೆಟೊ ಹಣ್ಣನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನಾನಿಲ್ಲಿ ಒಂದು 3 ಸಣ್ಣ ಟೊಮೆಟೊ ಹಣ್ಣನ್ನು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಹೆಚ್ಕೊಂಡಿಟ್ಟಿದ್ದೀನಿ. ಅದನ್ನು ಕೂಡ ಸೇರಿಸಿ ಬಾಡಿಸ್ಕೊಳ್ಬೇಕು. ಈಗ ಮಸಾಲ ರೆಡಿಯಾಗಿದೆ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಿ ಒಳ್ಳೆಯ ಮಸಾಲ ರೆಡಿಯಾಗಿದೆ. ಈಗ ನಾವೇನು ಮಾಡಬೇಕಂತ ಹೇಳಿದ್ರೆ ತೆಗೆದಿಟ್ಕೊಂಡಂಥ ಚಿಕನ್ ಅದನ್ನು ನಾನು ಸೇರಿಸ್ತಾ ಇದ್ದೀನಿ. ಚಿಕನನ್ನು ಚಿಕ್ಕದಾಗಿ ನಾನು ಹೆಚ್ಕೊಂಡಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಚಿಕನ್ ಜೊತೆಗೆ ನಾನೀಗ ಕಣಿಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ನೀರನ್ನು ಕೂಡ ಸೇರಿಸೋಣ. ಈಗ ನೀರನ್ನು ಹಾಕಿದ್ದೀವಿ. ಈಗ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ನಾವು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಿ. ಈಗ ನಾವು ಅಗತ್ಯಕ್ಕೆ ಬೇಕಾದಂಥ ಉಪ್ಪನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ನಾವೀಗ ಲಿಡ್ಡನ್ನು ಹಾಕಿ ಒಂದು 3 ರಿಂದ 4 ವಿಷಲನ್ನು ಕೂಗಿಸೋಣ. ನೋಡಿ, ನಾನು ಲಿಡ್ಡನ್ನು ತೆಗೆದಿದ್ದೀನಿ. ನಮ್ಮ ಚಿಕನ್ ಮತ್ತು ಕಣಿಲೆ ಸಾರು ರೆಡಿ ಆಗಿದೆ. ಅದನ್ನು ನಾವು ಕೊನೆಯದಾಗಿ ಈ ಸಾರಿ ಇನ್ನೂ ಸ್ವಲ್ಪ ಟೇಸ್ಟ್ ಬರಲಿಕ್ಕೋಸ್ಕರ ತೆಂಗಿನ ಹಾಲನ್ನು ನಾವು ಸೇರಿಸ್ಕೋಬೇಕು. ನೋಡಿ, ನಾನೀಗ ತೆಂಗಿನ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನ ಹಾಲು ನಮ್ಮ ಸಾರಿಗೆ ಇನ್ನೂ
ಉತ್ತಮವಾದ ಒಂದು ಟೇಸ್ಟನ್ನು ಕೊಡುತ್ತೆ. ಹಾಗಾಗಿ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ ಗಾಯ್ಸ್, ನಮ್ಮ ಚಿಕನ್ ಮತ್ತು ಕಣಿಲೆ ಸಾರು ರೆಡಿಯಾಗಿದೆ. ಇದು ಬಹಳ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇದನ್ನು ನಾವು ಬಹಳ ಸುಲಭವಾಗಿ ಕೂಡ ನಾವು ತಯಾರು ಮಾಡಬಹುದು. ನಮ್ಮ ಚಿಕನ್ ಮತ್ತು ಕಣಿಲೆ ಸಾಂಬಾರು ರೆಡಿಯಾಗಿದೆ. ಇದನ್ನು ರೊಟ್ಟಿ, ದೋಸೆ, ಚಪಾತಿ, ಅನ್ನದೊಂದಿಗೆ ಕೂಡ ಸೇವಿಸ್ಬೋದು. ಇದನ್ನು ನಿಮ್ಮ ಮನೆಗಳಲ್ಲಿ ನಿಮಗೆ ಕಣಿಲೆ ಸಿಗುವುದಾದರೆ ಈ ಒಂದು ರೆಸಿಪಿಯನ್ನು ನೀವು ಟ್ರೈ ಮಾಡಬಹುದು. ಬಹಳ ಟೇಸ್ಟಿಯಾಗಿದೆ. ಗೈಸ್, ಇದು ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಟ್ಟು ಬೆಲ್ ಐಕನನ್ನು ಒತ್ತಿ. ಹಾಗಾಗಿ ನಿಮಗೆ ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.